Hello dear students, so next chapter start ಮಾಡೋಣ, that is binomial theorem. So binomial theorem first of all need ಯಾಕೆ ಅರೈಸ್ ಆಯಿತು ಅಂತ ನೋಡಿದಾಗ ವೆರಿ ಸಿಂಪಲ್, ಇಟ್ಸ್ ಆ್ಯಕ್ಚುಲಿ ಥೇರಮ್ ಅಂದರೆ ಏನು, ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಒಂದು ಫಾರ್ಮುಲಾ ಇದೆ, ಅದನ್ನು ಪ್ರೂವ್ ಮಾಡ್ತೀರ ನೀವು, ಹೌದಾ? ಸೊ ಆ ಥೇರಮ್ನ ಪ್ರೂವ್ ಮಾಡಲಿಕ್ಕೆ ಅಥವಾ ಪ್ರೂವ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಏನು ಗೊತ್ತಿರಬೇಕು, ಅದರ ನೆಸೆಸಿಟಿ ನೀಡ್ ಯಾಕೆ ಆಯಿತು, ರೈಟ್? ವೆರಿ ಸಿಂಪಲ್ ಥಿಂಗ್. ಯು ಸಿ, ನಿಮಗೆ ನಾನು a+b² ಅಂತ ಕೇಳಿದ್ರೆ ಏನು ಹೇಳ್ತೀರಾ? a+b. Suppose I ask you a+b whole square, what will you say? It is a² plus 2ab plus b², right? When I ask you a+b whole cube, what will you say? Definitely a³ plus 3a²b plus 3ab² plus b³, right? If I ask you a+b whole power 4, ಅವಾಗ ಏನು ಮಾಡ್ತೀರಾ ನೀವು? ಯು ಮೇ ಸೇ ದಟ್ ಮ್ಯಾಮ್ ಅಟ್ಲೀಸ್ಟ್ ಈಗ ಗೊತ್ತಿಲ್ಲ ಅಂದರೆ a+b ಹೋಲ್ ಸ್ಕ್ವೇರ್ ಮಾಡಿ ಕಂಡುಹಿಡಿತೀವಿ ಅಂತ. ಓಕೆ, ನೋ ಪ್ರಾಬ್ಲಮ್, ಇದನ್ನು ಕಂಡುಹಿಡಿತೀರಾ. a+b whole power 5 ಕೇಳಿದ್ರೆ ಏನು ಮಾಡ್ತೀರಾ? ಸಮ್ಹೌ ಸ್ಮಾರ್ಟ್ ಇದ್ದರೆ ಮತ್ತೆ ಏನು ಮಾಡ್ತೀರಾ? a+b whole square a+b whole cube ಅಂತ ಹಾಕ್ಬಿಟ್ಟು ಕಂಡುಹಿಡಿತೀರಾ. ಇಫ್ ಐ ಆಸ್ಕ್ ಯು a+b whole power 10, then what will you do? If I ask you 100, then what will you do? If I ask you 1000, then what will you do? Then the question arises, right? So ಬೈನಾಮಿಯಲ್ ಅಂದರೆ ಫಸ್ಟ್ ಆಫ್ ಆಲ್ ಏನು, ಎರಡು ಟರ್ಮ್ಸ್ ಇರಬೇಕು, ಪ್ಲಸ್ಸು ಮೈನಸ್, ಈ ಕಡೆ ಒಂದು ಟರ್ಮು ಈ ಕಡೆ ಒಂದು ಟರ್ಮು, ಮೈನಸ್ ಇರ್ಬೋದು, ಈ ಕಡೆ ಒಂದು ಟರ್ಮು ಈ ಕಡೆ ಒಂದು ಟರ್ಮ್, ಹೌದಾ? 2 ಟರ್ಮ್ಸ್ ಇದ್ದರೆ ಅದನ್ನು ಏನಂತೀರ? ಇಂಟು ಮತ್ತು ಡಿವಿಷನ್ ಹೇಳೋದಿಲ್ಲ. ಯಾಕೆ ಹೇಳಿ? ಬಿಕಾಸ್ ಎರಡು ಟರ್ಮ್ನ ಇಂಟು ಮಾಡಿಬಿಟ್ರೆ ಏನಾಗುತ್ತೆ, ಒಂದೇ ಟರ್ಮ್ ತಾನೇ ಸಿಗೋದು ಮಲ್ಟಿಪ್ಲೈ ಆದಮೇಲೆ ಔಟ್ಪುಟ್ ರಿಸಲ್ಟು, ರೈಟ್? ಆ್ಯಂಡ್ ಹಿಯರ್ ಆಲ್ಸೋ a/b ಮಾಡಿದ್ರು ಕೂಡ ಏನು, ಒಂದೇ ಟರ್ಮ್ ಸಿಗುತ್ತೆ. ಕಂಪ್ಲೀಟ್ಲಿ ಡಿವೈಡ್ ಆಗಿಬಿಟ್ಟು ಅಥವಾ ಪಾರ್ಷಿಯಲಿ ಡಿವೈಡ್ ಆದರೂ ಕೂಡ ಒಂದೇ ಟರ್ಮ್ ಸಿಗೋದು, ಮಲ್ಟಿಪ್ಲಿಕೇಶನ್ ಮಾಡಿದ್ರು ಕೂಡ ಒಂದೇ ಟರ್ಮ್ ಸಿಗುತ್ತೆ, ರೈಟ್? ಬಟ್ ವೆನ್ ಇಟ್ ಕಮ್ಸ್ ಟು ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್, ಸೇಮ್ ಲೈಕ್ ಟರ್ಮ್ಸ್ ಇದ್ದರೆ ಮಾತ್ರ ಸೇಮ್ ಒಂದೇ ಒಂದು ಟರ್ಮ್ ಬರುತ್ತೆ. ಫಾರ್ ಎಕ್ಸಾಂಪಲ್ 2r + 3r ಅಂತ ಇದ್ದರೆ 5r ಒಂದೇ ಟರ್ಮ್, ದಟ್ ಈಸ್ ಇದನ್ನು ನಾವು ಬೈನಾಮಿಯಲ್ ಅಂತ ಕರೆಯೋದಿಲ್ಲ, ಅನ್ಲೈಕ್ ಟರ್ಮ್ಸ್ ಇರಬೇಕು. ಓಕೆ, ಸೊ ಬೈನಾಮಿಯಲ್ ಥೇರಮ್ ಅಂದರೆ ನೀಡ್ ಯಾಕೆ ರೈಸ್ ಆಯಿತು ಅಂದರೆ ವೆರಿ ಸಿಂಪಲ್. ಬೈನಾಮಿಯಲ್ ಅಂದರೆ ಎರಡು ಟರ್ಮ್ಸಿಗೆ ನಾವು ಪವರ್, ಈ ಇಂಡೆಕ್ಸ್ ಏನಿದೆಯಲ್ಲ, ಈ ಪವರ್ನ ಇನ್ಕ್ರೀಸ್ ಮಾಡ್ದಂಗೆಲ್ಲ ನಮಗೆ ಫಾರ್ಮುಲಾ ಬರೋದಿಲ್ಲ, ಕಷ್ಟ ಆಗಿಬಿಡುತ್ತೆ, ರೈಟ್? ಸೊ ಸ್ಮಾಲ್ ಪವರ್ಸ್ ಇದ್ದಾಗ, ಸ್ಮಾಲ್ ಇಂಡೆಕ್ಸ್ ಏನಿದ್ದಾವಲ್ಲ ಇವು ಇದ್ದಾಗ ಐ ಕ್ಯಾನ್ ಸಾಲ್ವ್ ಆ್ಯಂಡ್ ಐ ಕ್ಯಾನ್ ಲೈಕ್ ಕ್ಯಾಲ್ಕುಲೇಟ್ ದ ಫಾರ್ಮುಲಾ. ಬಟ್ ಪವರ್ಸ್ ಇನ್ಕ್ರೀಸ್ ಆದಂಗೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ, ರೈಟ್? ಸೊ ಫಾರ್ ದ್ಯಾಟ್ ರೀಸನ್ ಏನಾಯಿತು, ಬೈನಾಮಿಯಲ್ ಥಿಯರಮ್ ಎಕ್ಸಿಸ್ಟೆನ್ಸಿಗೆ ಬಂತು. ಅದರಿಂದ ಏನಾಗುತ್ತೆ, ತುಂಬ ಸಿಂಪ್ಲಿಫೈಡ್ ವರ್ಷನಲ್ಲಿ ನಾವು ಫಾರ್ಮುಲಾನ ಕಂಡುಹಿಡಿಬೋದು. ಸೊ ಲೆಟ್ ಅಸ್ ಫಸ್ಟ್ ಸಿ ದ ಸ್ಟೇಟ್ಮೆಂಟ್ ಆಫ್ ದ ಥಿಯರಮ್ ಆ್ಯಂಡ್ ದೇರ್ ಆಫ್ಟರ್ ವಿ ವಿಲ್ ಡಿರೈವ್ ದ್ಯಾಟ್ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಹೆಂಗಾದರೂ ಮಾಡಿ ಅದನ್ನು ಎಕ್ಸಾಕ್ಟ್ ಡಿರೈವ್ ಮಾಡೋಣ. ಓಕೆ, ಥಿಯರಮ್ನ. ಸೊ ವಾಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ದ ಥಿಯರಮ್? ಇಟ್ ಈಸ್ ಎಸ್ಪೆಷಲಿ ಫಾರ್ ಎ ಪಾಸಿಟಿವ್ ಇಂಟೀಜರ್ ಎನ್. ಏನು ಹೇಳ್ತೀವಿ ಅಂದರೆ a+b ಹೋಲ್ ಪವರ್ n ಇದ್ದರೆ ಅದರದ್ದು ಫಾರ್ಮುಲಾ ಏನಾಗುತ್ತೆ, NC0 a/n ಪ್ಲಸ್ NC1 a/n-1 b ಪ್ಲಸ್ NC2 a/n-2 b² ಪ್ಲಸ್ ಸೋ ಆನ್ ಪ್ಲಸ್ NCN b/n. ಸಿ ಈ ಫಾರ್ಮುಲಾನ ಬೈಹ್ಯಾಟ್ ಮಾಡಲಿಕ್ಕೆ ಹೋಗಬೇಡಿ, ಇಟ್ ಈಸ್ ವೆರಿ ಈಸಿ ಆ್ಯಕ್ಚುಲಿ ಟು ರಿಮೆಂಬರ್. ಸಿ NC0 NC1 NC2 ಆರ್ಡರ್ ವೈಸ್ ಇನ್ಕ್ರೀಸ್ ಆಗುತ್ತೆ ಅಪ್ ಟು n. ನೆಕ್ಸ್ಟ್ ನೋಡಿ, a ಪವರ್ ಆಫ್ ದಿ a, ರೈಟ್? ಇಟ್ ಗೋಸ್ ಆನ್ ಡಿಕ್ರೀಸಸ್. n ಇದೆ, n-1 n-2 n-3 ಈ ಥರ ಹೋಗ್ತಾ ಇರುತ್ತೆ. ಲಾಸ್ಟಿಗೆ a/0, ಎನಿಥಿಂಗ್ ಟು ದಿ ಪವರ್ ಆಫ್ 0 is 1, ದೇರ್ ಫಾರ್ ಲಾಸ್ಟ್ ಟರ್ಮಲ್ಲಿ a ಇಲ್ಲ. ಓಕೆ, a/0 ಇದೆ, a/0 ಅಂದರೆ 1, ದೇರ್ ಫೋರ್ ಇಲ್ಲಿ a ಇಲ್ಲ. ನೆಕ್ಸ್ಟ್ ಕಮ್ ಹಿಯರ್, b ಪವರ್ ಇಂಡೆಕ್ಸ್, ದ ಪವರ್ ಆಫ್ ದಿ b ಗೋಸ್ ಆನ್ ಇನ್ಕ್ರೀಸಿಂಗ್, ಪವರ್ ಆಫ್ a ಡಿಕ್ರೀಸ್ ಆಗುತ್ತೆ, ಪವರ್ ಆಫ್ b ಇನ್ಕ್ರೀಸ್ ಆಗುತ್ತೆ. ಇಲ್ಲೇನು ಇಲ್ಲ ಅಂದರೆ b/0, ನೆಕ್ಸ್ಟ್ b/1 b/2 b/3 ಸೋ ಆನ್ b/n. Got it? This is the statement for the theorem. Now let's prove it. Proof ಏನು? ವಿ ಆರ್ ಗೋಯಿಂಗ್ ಟು ಪ್ರೂವ್ ದಿಸ್ ಥಿಯರಮ್. ಈ ಸ್ಟೇಟ್ಮೆಂಟ್ನಲ್ಲಿ ಇದು ಟ್ರೂ ಇದೆ ಅಂತ ನಾವು ಪ್ರೂವ್ ಮಾಡ್ತೀವಿ ಯೂಸಿಂಗ್, ದೆರ್ ಇಸ್ ಒನ್ ಮೆಥಡ್ ವಿಚ್ ಯು ಹ್ಯಾವ್ ಲರ್ನ್ಡ್ ಆಲ್ರೆಡಿ ಇನ್ ಯುವರ್ ಪ್ರೀವಿಯಸ್ ಚಾಪ್ಟರ್ಸ್ ಇಟ್ ಸೆಲ್ಫ್, ದಟ್ ಈಸ್ ಮ್ಯಾಥಮೆಟಿಕಲ್ ಇಂಡಕ್ಷನ್, ರೈಟ್? ಸೊ ವಿ ವಿಲ್ ಪ್ರೂವ್ ದಿಸ್ ಥಿಯರಮ್ by using principle of mathematical induction. Okay, ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ನ ಯೂಸ್ ಮಾಡಿಬಿಟ್ಟು ನಾವು ಈ ಥಿಯರಮ್ನ ಪ್ರೂವ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಏನಿದೆ ಅನ್ನೋದನ್ನ ರಿವೈಸ್ ಮಾಡೋಣ. ಸೊ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಮೀನ್ಸ್ ವಾಟ್? ಇಟ್ಸ್ ವೆರಿ ಸಿಂಪಲ್. ಏನೋ ಒಂದು ಫಾರ್ಮುಲಾ ಏನು ಕೊಟ್ಟಿರ್ತಾರೆ ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ ಪಿ ಆಫ್ ಎನ್ ಅಂತ ನೇಮ್ ಮಾಡ್ತೀವಿ. ದೆನ್ ಫಾರ್ ಎನ್ ಇಸ್ ಈಕ್ವಲ್ ಟು 1 ವಿ ವಿಲ್
ವಿ ವಿಲ್ ಕ್ಯಾಲ್ಕುಲೇಟ್ ದಟ್ LHS is equal to RHS ಆಗ್ತಾ ಇದೆಯೋ ಇಲ್ವೋ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ LHS is equal to RHS ಫಾರ್ n is equal to 1, ದೆನ್ ವಿ ವಿಲ್ ಸೇ ದಟ್ P of 1 is ಟ್ರೂ ಅಂತ. ದೆನ್ ಏನು ಮಾಡ್ತೀವಿ, ಅದೇ ಸೇಮ್ ಸ್ಟೇಟ್ಮೆಂಟ್ P of n ಈಸ್ ಅಸ್ಯೂಮ್ ಮಾಡ್ತೀವಿ. ಅಸ್ಯೂಮ್ P of n ಈಸ್ ಟ್ರೂ ಫಾರ್ n is equal to k. n ಇರೋ ಜಾಗದಲ್ಲಿ k ಹಾಕಿದರೆ ಅದು ಟ್ರೂ ಆಗುತ್ತೆ ಅಂತ ನಾವು ಅಸ್ಯೂಮ್ ಮಾಡ್ತೀವಿ. ದೆನ್ n is equal to k plus 1 ಹಾಕಿದರೆ ಟ್ರೂ ಆಗಲೇಬೇಕು ಅಂತ ಪ್ರೂವ್ ಮಾಡ್ತೀವಿ. ಹಿಯರ್ ಆಲ್ಸೋ LHS is equal to RHS ಸಿಗಬೇಕು ನಮಗೆ. ಸೊ ದೆನ್ ಲಾಸ್ಟಿಗೆ ಕನ್ಕ್ಲೂಡ್ ಮಾಡೋದೇನು, k plus 1ಗೆ ಟ್ರೂ ಆಗುತ್ತೆ ವೆನ್ ಎವರ್ kಗೆ ಟ್ರೂ ಇದೆ. ರೈಟ್, ದೇರ್ ಆಫ್ಟರ್ ಅಟ್ ದಿ ಎಂಡ್ ಯು ವಿಲ್ ಸೇ ದಟ್ ದೇರ್ ಫೋರ್ P of n ಈಸ್ ಟ್ರೂ ಫಾರ್ all n belongs to natural numbers. Right? ಸೊ ದಿಸ್ ಈಸ್ ಸ್ಲೈಟ್ ಥಿಂಗ್ ದಟ್ ಯು ಮಸ್ಟ್ ರಿಮೆಂಬರ್. ಅಥವಾ ಗೊತ್ತಿಲ್ಲ ಅಂತ ಅಂದರೆ ಇಂಡಕ್ಷನ್ ಚಾಪ್ಟರಿಗೆ ಹೋಗ್ಬಿಟ್ಟು ರಿವೈಸ್ ಮಾಡಿ ದೆನ್ ಯು ಕಮ್ ಟು ದಿಸ್ ಥಿಂಗ್. ರೈಟ್, ವೆರಿ ಸಿಂಪಲ್. P of n ಅಂತ ನೇಮ್ ಮಾಡ್ತೀರಾ, n is equal to 1. ನೆಕ್ಸ್ಟು ಇದು ನೆನ್ಪಿಟ್ಕೊಳೋದು ಹೇಗೆ, ವೆರಿ ಸಿಂಪಲ್, ನಾಮಕರಣ ನೆಕ್ಸ್ಟ್ ಫಸ್ಟ್ ಹೆಜ್ಜೆ ಆ ಥರ ನೆನ್ಪಿಟ್ಕೊಳ್ಳಿ. ಜಸ್ಟ್ P of n is the naming, right? Then n is equal to 1 is the first step, then n is equal to k, then n is equal to k plus 1, then for all n ಅಂತ ಕನ್ಕ್ಲೂಡ್ ಮಾಡ್ರಿ. ರೈಟ್, ಇದೇ ಸೇಮ್ ಪ್ರೊಸೀಜರ್ನ ಇಲ್ಲಿ ಯೂಸ್ ಮಾಡೋಣ. ಸೊ ಫಸ್ಟ್ ಲೆಟ್ ದ ಗಿವನ್ ಸ್ಟೇಟ್ಮೆಂಟ್ ಬಿ, ಲೆಟ್ ದ ಗಿವನ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಲೆಟ್ ದ ಗಿವನ್ ಸ್ಟೇಟ್ಮೆಂಟ್ ಬಿ P of n. ಸೊ ವೆನ್ ಯು ಆರ್ ಗಿವಿಂಗ್ ದ ನೇಮ್ ಯು ಜಸ್ಟ್ ರೈಟ್ ಡೌನ್ P of n ಈಸ್ ಟು ಸಿಂಬಲ್ ಹಾಕ್ರಿ a plus b whole power n is equal to nc0 a power n nc1 a plus nc1 a power n minus 1 b power 1 plus nc2 a power n minus 2 b square plus so on plus ncn b power n. Right? So now what you are going to take, this is for n is equal to 1. For n is equal to 1 we have, for n is equal to 1 ಏನಾಗುತ್ತೆ, n ಇರೋ ಜಾಗದಲ್ಲೆಲ್ಲ 1 ಹಾಕ್ರಿ. a ಪ್ಲಸ್ ಬಿ ಹೋಲ್ ಪವರ್ 1 ಇಸ್ ಈಕ್ವಲ್ ಟು 1c0 a ಪವರ್ 1 ಪ್ಲಸ್ 1c1 a ಪವರ್ 1 ಮೈನಸ್ 1 b ಪವರ್ 1 ಪ್ಲಸ್ 1c2. ಆ್ಯಕ್ಚುಲಿ ಇಲ್ಲಿಗೆ ಬಂದಾಗ ನೀವು ಸ್ಟಾಪ್ ಹಾಕ್ಬೇಕು. ಯಾಕೆ 1c2ನ ತಗೊಳಂಗಿಲ್ಲ? ವೈ? ಯು ನೋ ವಾಟ್ ಈಸ್ ದಿಸ್ ರೆಪ್ರೆಸೆಂಟೇಷನ್ ಕಾಲ್ಡ್? ದಿಸ್ ಇಸ್ ಕಾಂಬಿನೇಷನ್ ರೆಪ್ರೆಸೆಂಟೇಷನ್. ರೈಟ್, ಇದಕ್ಕೂ ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕು. NCR ಅಂತ ನಾವು ರೆಪ್ರೆಸೆಂಟ್ ಮಾಡಿದಾಗ ಅದರದ್ದು ಮೀನಿಂಗ್ ಏನು, n ಆಬ್ಜೆಕ್ಟ್ಸಲ್ಲಿ ನಾನು 6 ಆಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ 10C5 ಮೀನಿಂಗ್ ಏನು, 10 ಆಬ್ಜೆಕ್ಟ್ಸ್, ಸಪೋಸ್ 10 ಚಾಕ್ಲೇಟ್ಸ್ ಇದೆ, 10 ಚಾಕ್ಲೇಟ್ಸಲ್ಲಿ ಯಾವುದಾದ್ರೂ 5 ಸೆಲೆಕ್ಟ್ ಮಾಡು ಅಂತ ಅಂದರೆ that is quite correct. But if I write 5C10, what is the meaning? This is wrong. Why? ಇಲ್ಲಿ n ರೆಪ್ರೆಸೆಂಟ್ ಏನು, ಎಷ್ಟು ಆಬ್ಜೆಕ್ಟ್ಸ್ ಇದೆ. ಈಗ ನಾನು 5 ಚಾಕ್ಲೇಟ್ಸಲ್ಲಿ 10 ಚಾಕ್ಲೇಟ್ ಸೆಲೆಕ್ಟ್ ಮಾಡು ಅಂತ ಅಂದರೆ ಈಸ್ ಇಟ್ ಪಾಸಿಬಲ್? ನೋ, ರೈಟ್, ನಾಟ್ ಪಾಸಿಬಲ್. ದೇರ್ ಫೋರ್ ಯಾವತ್ತೇ ಆಗಲಿ n ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ನೋ ಪ್ರಾಬ್ಲಮ್. 10 ಚಾಕ್ಲೇಟ್ಸಲ್ಲಿ 10 ಸೆಲೆಕ್ಟ್ ಮಾಡು ಅಂದರೆ ನೋ ಪ್ರಾಬ್ಲಮ್, 10C10. ಬಟ್ n ಶುಡ್ ನಾಟ್ ಬಿ ಲೆಸ್ ದ್ಯಾನ್ ಆರ್. ರೈಟ್, ಸೊ 1C2 ಮೀನಿಂಗ್ ಏನಾಗುತ್ತೆ, ಒಂದು ಚಾಕ್ಲೇಟಲ್ಲಿ 2 ಚಾಕ್ಲೇಟ್ ಸೆಲೆಕ್ಟ್ ಮಾಡ್ರಿ ಅಂತ ಆಗ್ಬಿಡುತ್ತೆ. ಸೊ ಇಸ್ ಇಟ್ ಪಾಸಿಬಲ್? ನಾಟ್ ಪಾಸಿಬಲ್. ದೇರ್ ಫೋರ್ ಇಲ್ಲಿಂದ ಮುಂದೆ ಯಾವುದೇ ಟರ್ಮು ಕೂಡ ಪಾಸಿಬಲ್ ಆಗೋದೇ ಇಲ್ಲ. ರೈಟ್, ನೆಕ್ಸ್ಟ್ 1C0 ಈಸ್ 1. ಅದು ನಿಮಗೆ ಪರ್ಮುಟೇಷನ್ ಕಾಂಬಿನೇಷನ್ ಚಾಪ್ಟರ್ಸಲ್ಲಿ ಗೊತ್ತಿರಬೇಕು. NC0 ಈಸ್ ಈಕ್ವಲ್ ಟು NCN ಈಸ್ ಈಕ್ವಲ್ ಟು 1. ದಿಸ್ ಈಸ್ ಒನ್ ಫಾರ್ಮುಲಾ ದಟ್ ಯು ಮಸ್ಟ್ ರಿಮೆಂಬರ್, ವಿಚ್ ವಿ ಹ್ಯಾವ್ ಡಿರೈವ್ಡ್ ಇನ್ ಪರ್ಮುಟೇಷನ್, ವಿಚ್ ವಿ ಹ್ಯಾವ್ ಲರ್ನ್ಡ್ ಇನ್ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಚಾಪ್ಟರ್. ರೈಟ್, a ಪವರ್ 1 ಅಂದರೆ a, 1C1 ಅಗೇನ್ 1, a ಪವರ್ 1 minus 1 0, anything to the power of x power 0 is equal to 1. ಮ್ಯಾಕ್ಸಲ್ಲಿ ಕೆಲವೊಂದು ಸ್ಟ್ಯಾಂಡರ್ಡ್ ಥಿಂಗ್ಸ್ ನೆನಪಿರಬೇಕು. ಓಕೆ, ಸೊ ಯಾವುದಾದ್ರೂ ನಂಬರ್ ತೊಗೊಳ್ರಿ, ಅದ್ರ ಪವರ್ 0 ಇದೆ ಅಂದರೆ ದ ವ್ಯಾಲ್ಯೂ ಇಸ್ 1. therefore again 1 into b. So 1 into a plus 1 into 1 1 into b is b. A plus b whole power andre enagutte, then it is a plus b. Therefore what did you get? LHS is equal to RHS. Therefore p of 1 is true. Okay, so first step completed. Next what you are going to do, we'll assume that. What are you going to assume? Assume this p of n is true for what? n is equal to k. n is equal to k ಹಾಕಿದ್ರು ಕೂಡ ಟ್ರೂ ಇದೆ ಅಂತ assume ಮಾಡ್ರಿ. Right, then what you are going to write? p of k is 2. n ಇರೋ ಜಾಗದಲ್ಲೆಲ್ಲ ಏನು ಮಾಡ್ರಿ, ಇಲ್ಲಿ n ಇರೋ ಜಾಗದಲ್ಲೆಲ್ಲ replace n with k. Very simple in this one. Right, so replace n with k. a plus b whole power k is equal to kc0 a power k plus kc1
a power k minus 1 b plus kc2 a power k minus 2 b square plus so on plus kck b power k. Got it? B power, this is k. So take this as, consider this thing as equation 1. ಯಾಕೆ ಇದನ್ನು equation 1 ಅಂತ ಕನ್ಸಿಡರ್ ಮಾಡ್ತೀರಾ? ಬಿಕಾಸ್ ಮುಂದೆ ಯೂಸ್ ಮಾಡಬೇಕಾದ್ರೆ ಮತ್ತೆ ಫುಲ್ ಇಷ್ಟೊಂದು ಫಾರ್ಮುಲಾ ಬರೆಯೋದಕ್ಕಿಂತ ಡೈರೆಕ್ಟ್ಲಿ ಫ್ರಮ್ 1 ಅಂತ ಬರೆದ್ರೆ ಅರ್ಥ ಆಗ್ಬಿಡುತ್ತೆ ಇದು ಕಂಪ್ಲೀಟಾಗಿ ಯೂಸ್ ಮಾಡಿದ್ದೀನಿ ಅಂತ, ರೈಟ್? ಸೊ ನೆಕ್ಸ್ಟ್ ವಾಟ್ ಯು ಆರ್ ಅಸ್ಯೂಮಿಂಗ್ ದಟ್, ಏನು ಅಸ್ಯೂಮ್ ಮಾಡಿದ್ವಿ? ಜಸ್ಟ್ ಅಸಂಪ್ಷನ್ ದಟ್ ಇಟ್ ಈಸ್ ಟ್ರೂ ಫಾರ್ a ಪ್ಲಸ್ ಬಿ ಹೋಲ್ ಪವರ್ ಕೆ. ಕೆಗೆ ಟ್ರೂ ಇದೆ ಅಂದಮೇಲೆ a ಪ್ಲಸ್ ಬಿ ಹೋಲ್ ಪವರ್ ಕೆ ಕ್ಯಾನ್ ಬಿ ರಿಟರ್ನ್ ಆಸ್ ಈಸ್ ಈಕ್ವಲ್ ಟು kc0 a ಪವರ್ ಕೆ ಅಂತ ಬರಿಬೋದು. ನೌ ವಾಟ್ ವಿ ಹ್ಯಾವ್ ಟು ಪ್ರೂವ್? we shall prove what? We shall prove that, ಏನು ಪ್ರೂವ್ ಮಾಡಬೇಕು? p of n is true. ಅದು ಕೂಡ ಟ್ರೂ ಆಗುತ್ತೆ when, for what values? n ನ k ಪ್ಲಸ್ 1 ಇಂದ ರೀಪ್ಲೇಸ್ ಮಾಡಿದ್ರು ಕೂಡ ಟ್ರೂ ಆಗುತ್ತೆ ಅಂತ ಪ್ರೂವ್ ಮಾಡಬೇಕಾಗಿದೆ. ಪ್ರೂವ್ ಮಾಡಬೇಕಾದ್ರೆ ಯೂಸ್ ಮಾಡೋದು ಇದನ್ನ, ರೈಟ್? ಸೊ ಪ್ರೂವ್ ಮಾಡ್ರಿ ಅಂದರೆ ಹೆಂಗೆ ಮಾಡ್ತೀರಾ? a ಪ್ಲಸ್ ಬಿ ಹೋಲ್ ಪವರ್ k ಪ್ಲಸ್ 1. ಲೆಟ್ ಮಿ ಟೇಕ್ ದ ನೆಕ್ಸ್ಟ್ ಶೀಟ್ ಸೊ ದಟ್ ಇಟ್ ವಿಲ್ ಬಿ ಕನ್ವೀನಿಯಂಟ್, ರೈಟ್? a ಪ್ಲಸ್ ಬಿ ಹೋಲ್ ಪವರ್, ಇಲ್ಲಿ n ಇರೋ ಕಡೆ ಎಲ್ಲ ಏನು ಮಾಡಿರಿ? k ಪ್ಲಸ್ 1 ಇಂದ ರೀಪ್ಲೇಸ್ ಮಾಡಿ. ಸೊ ಇಟ್ಸ್ ವೆರಿ ಸಿಂಪಲ್. ವಾಟ್ ಯು ಆರ್ ಗೋಯಿಂಗ್ ಟು ರೈಟ್? a ಪ್ಲಸ್ ಬಿ ಹೋಲ್ ಪವರ್ k ಪ್ಲಸ್ 1 ಈಸ್ ಈಕ್ವಲ್ ಟು ನಥಿಂಗ್ ಬಟ್ p ಆಫ್ k ಪ್ಲಸ್ 1. ಹೌದಾ? p ಆಫ್ k ಪ್ಲಸ್ 1 ಈಸ್ ಟು, ರೈಟ್? ದಿಸ್ ಮಸ್ಟ್ ಬಿ able to understand. So a plus b whole power k plus 1 k plus 1 c0 a power k plus 1 plus nc1 ಅಂದರೆ k plus c1 a plus n minus 1 ಅಂದರೆ k plus 1 minus 1. ಹೌದಾ? ಫಾರ್ಮುಲಾ ನೀಟಾಗಿ ನೆನ್ಪಿಟ್ಕೊಳ್ರಿ. ಏನು ಫಾರ್ಮುಲಾ ಇದೆ ಕ್ಲೀನಾಗಿ ಬರ್ಕೊಳ್ರಿ ಒಂದು ಕಡೆ ಬೇಕಿದ್ರೆ. a ಪ್ಲಸ್ ಬಿ ಹೋಲ್ ಪವರ್ n ಇಸ್ ಈಕ್ವಲ್ ಟು ಏನಿದೆ? nc0 a ಪವರ್ n ಪ್ಲಸ್ nc1 a ಪವರ್ n ಮೈನಸ್ 1 b ಪ್ಲಸ್ nc2 a ಪವರ್ n ಮೈನಸ್ 2 b ಸ್ಕ್ವೇರ್ ಪ್ಲಸ್ ಸೋ ಆನ್ ಪ್ಲಸ್ ncn b ಪವರ್ k. ಆ್ಯಸ್ ಇಟ್ ಈಸ್ n ಇರೋ ಕಡೆ ಎಲ್ಲ k ಪ್ಲಸ್ 1 ಸಬ್ಸ್ಟಿಟ್ಯೂಟ್ ಮಾಡಿರಿ. ಸಿ n ಮೈನಸ್ 1 ಇದೆ, k ಪ್ಲಸ್ 1 ಅಂದರೆ n ಮೈನಸ್ 1 ಆಲ್ರೆಡಿ ಇದೆ ಇಂಟು b ಪ್ಲಸ್ k ಪ್ಲಸ್ 1 c2 a ಪವರ್ n ಮೈನಸ್ 2, n ಇರೋ ಜಾಗದಲ್ಲಿ k ಪ್ಲಸ್ 1 ಫಸ್ಟ್ ಹಾಕಿ ಮೈನಸ್ 2 b ಸ್ಕ್ವಯರ್ ಪ್ಲಸ್ ಸೋ ಆನ್. ಲಾಸ್ಟ್ ಟರ್ಮ್ ಏನಿದೆ? n ಇರೋ ಜಾಗದಲ್ಲಿ k ಪ್ಲಸ್ 1, ದೇರ್ ಫೋರ್ k ಪ್ಲಸ್ 1 c k ಪ್ಲಸ್ 1 b ಪವರ್ n ಇದೆ, b ಪವರ್ n ಇರೋ ಜಾಗದಲ್ಲಿ b ಪವರ್ k ಪ್ಲಸ್ 1. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಥಿಂಗ್. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ನಾನು ಆಲ್ರೆಡಿ ಹೇಳಿದ್ದೀನಿ ಏನು ಫಾರ್ಮುಲಾ. nc0 ಮೀನ್ಸ್ ವಾಟ್? nc0 nc1 ನಾಟ್ ರಿಕ್ವೈರ್ಡ್ ಆ್ಯಕ್ಚುಲಿ, ncn. ಓಕೆ, ಸೊ ಇವೆರಡೂ ಟರ್ಮ್ಸು ncn ಆ್ಯಂಡ್ nc0 ಅಂದರೆ 1 ಆಗುತ್ತೆ. ದೇರ್ ಫೋರ್ 1 ಇಂಟು a ಪ್ಲಸ್ ಕೆ a ಪವರ್ k ಪ್ಲಸ್ 1 ಅಂದರೆ ಏನು ಬರೀತೀರಾ? a ಪ್ಲಸ್ ಬಿ ಹೋಲ್ ಪವರ್ k ಪ್ಲಸ್ 1 ಈಸ್ ಈಕ್ವಲ್ ಟು a ಪವರ್ k ಪ್ಲಸ್ 1 ಪ್ಲಸ್ k ಪ್ಲಸ್ 1 c1. ಇಲ್ಲಿ ನೋಡಿ ಪ್ಲಸ್ 1 ಮೈನಸ್ 1 0 ಆಗುತ್ತೆ. ಸೊ ಉಳಿಯೋದೇನು? a ಪವರ್ k ಇಂಟು ಬಿ ಪ್ಲಸ್ k ಪ್ಲಸ್ 1 c2 1 minus 2 minus 1, therefore minus 1 k minus 1 b square plus so on. ncn value 1 into b power k plus 1 is b power k plus 1. I hope you understood this thing, right? ಸೊ ಈಗ ಇದ್ರದ್ದು ಮೀನಿಂಗ್ ಏನು? ನಾವು ಪ್ರೂವ್ ಮಾಡಬೇಕಾಗಿರೋದೇನು? LHS ತೊಗೊಂಡ್ಬಿಟ್ಟು a ಪ್ಲಸ್ ಬಿ ಹೋಲ್ ಪವರ್ k ಪ್ಲಸ್ 1 ನಾನು ಸಾಲ್ವ್ ಮಾಡ್ದಂಗೆ ನನಗೆ RHS ಇಷ್ಟು ಬಂದುಬಿಟ್ರೆ ಇದು ಟ್ರೂ ಇದೆ. LHS is equal to RHS ಬಂತು, ದಿಸ್ ಇಸ್ ಟ್ರೂ ಅಂತ. ಗಾಟ್ ಇಟ್? ಸೊ ಲೆಟ್ ಅಸ್ ಕನ್ಸಿಡರ್. ಪ್ರೂಫ್ ಹೆಂಗೆ ಮಾಡ್ತೀರಾ? ನಾವು ಏನು a ಪ್ಲಸ್ ಬಿ ಹೋಲ್ ಪವರ್ k ಪ್ಲಸ್ 1 ಇದರಿಂದ ನಾನು ಡಿರೈವ್ ಮಾಡಬೇಕು. ವೆರಿ ಸಿಂಪಲ್ ಥಿಂಗ್. a ಪ್ಲಸ್ ಬಿ ಹೋಲ್ ಪವರ್ k ಪ್ಲಸ್ 1 ನಾನು a ಪ್ಲಸ್ ಬಿ ಇಂಟು a ಪ್ಲಸ್ ಬಿ ಹೋಲ್ ಪವರ್ k ಬರೀಬಹುದಾ? ವೆರಿ ಸಿಂಪಲ್. ಐ ಕ್ಯಾನ್ ರೈಟ್ ಇಟ್. ವೈ? ಬಿಕಾಸ್ ನೋಡಿ, ಬೇಸಸ್ ಆರ್ ಸೇಮ್. ಇಲ್ಲೇನೋ ಇಲ್ಲಾಂದ್ರೆ 1 ಇದೆ. ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್, ರೈಟ್? ಬೇಸ್ ಸೇಮ್ ಇದ್ದಾಗ ಏನು ಮಾಡ್ತೀರಾ? ಬೇಸ್ ಆ್ಯಸ್ ಇಟ್ ಈಸ್ ಬರೆದು ಪವರ್ನ ಆ್ಯಡ್ ಮಾಡ್ತೀರಾ. 1 ಪ್ಲಸ್ ಕೆ ಆರ್ k ಪ್ಲಸ್ 1 ಎರಡೂ ಸೇಮ್ ತಾನೆ, ರೈಟ್? ದೇರ್ ಫೋರ್ ಈ ರೀತಿ ಬರೆಯೋದ್ರಲ್ಲಿ ಏನು ತಪ್ಪಿಲ್ಲ, ರೈಟ್? ನೌ ಸಿ a ಪ್ಲಸ್ ಬಿ ಇಂಟು a ಪ್ಲಸ್ ಬಿ ಹೋಲ್ ಪವರ್ k ಅಂದರೆ ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡೋದಲ್ಲ, ಅದನ್ನು ಯೂಸ್ ಮಾಡ್ತೀವಿ, ರೈಟ್? ವಾಟ್ ಈಸ್ ದಟ್ ಈಕ್ವೇಷನ್? k c0 a ಪವರ್ k ಪ್ಲಸ್ k c1 a ಪವರ್ k ಮೈನಸ್ 1 ಇಂಟು b ಪವರ್ 1 ಪ್ಲಸ್ k c2 a ಪವರ್ k ಮೈನಸ್ 2 ಇಂಟು b ಸ್ಕ್ವೇರ್ ಪ್ಲಸ್ ಸೋ ಆನ್ ಪ್ಲಸ್ kck b power k. I hope you have understood this thing, right? So then what you are going to do?
ಈಗೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಿರಿ. ಫಸ್ಟು ಎ ಇಂಟು ದಿಸ್ ಟರ್ಮ್ ಪ್ಲಸ್ ಹಾಕ್ಬಿಟ್ಟು ಬಿ ಇಂಟು ದಿಸ್ ಟರ್ಮ್. ರೈಟ್ ಡೌನ್ ಎ ಇಂಟು ಏನಿದೆ ಆ್ಯಸ್ ಇಟ್ ಈಸ್ ಬರೀರಿ, ಎ ಪವರ್ ಕೆ ಪ್ಲಸ್ ಕೆ ಸಿ 1 ಎ ಪವರ್ ಕೆ ಮೈನಸ್ 1 ಇಂಟು ಬಿ ಕೆ ಸಿ 2 ಎ ಪವರ್ ಕೆ ಮೈನಸ್ 2 ಇಂಟು ಬಿ ಸ್ಕ್ವಯರ್ ಪ್ಲಸ್ ಸೋ ಆನ್ ಪ್ಲಸ್ ಕೆ ಸಿ ಕೆ ಇಂಟು ಬಿ ಪವರ್ ಕೆ ಪ್ಲಸ್ ಹಾಕ್ಬಿಟ್ಟು ಬಿ ಇಂಟು ಕೆ ಸಿ 0 ಎ ಪವರ್ ಕೆ ಪ್ಲಸ್ ಕೆ ಸಿ 1 ಎ ಪವರ್ ಕೆ ಮೈನಸ್ 1 ಇಂಟು ಬಿ ಕೆ ಸಿ 2 ಎ ಪವರ್ ಕೆ ಮೈನಸ್ 2 ಇಂಟು ಬಿ ಸ್ಕ್ವಯರ್ ಪ್ಲಸ್ ಸೋ ಆನ್ ಪ್ಲಸ್ ಕೆ ಸಿ ಕೆ ಬಿ ಪವರ್ ಕೆ. ಗಾಟ್ ಇಟ್? ಏನು ಮಾಡಿದ್ವಿ? ವೆರಿ ಸಿಂಪಲ್. ಎ ಇಂಟು ದಿಸ್ ಟರ್ಮ್ ಪ್ಲಸ್ ಬಿ ಇಂಟು ದಿಸ್ ಟರ್ಮ್. ಇನ್ನು ಮಲ್ಟಿಪ್ಲೈ ಮಾಡಿಲ್ಲ. ಈಗೇನು ಮಾಡೋಣ? ಮಲ್ಟಿಪ್ಲೈ ಮಾಡೋಣ. ರೈಟ್ ಇಸ್ ಈಕ್ವಲ್ ಟು ಎ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಎಲ್ಲ ಕಡೆ ಎಲ್ಲಿ ಎ ಇದೆಯೋ ಅಲ್ಲಿ ಮಲ್ಟಿಪ್ಲೈ ಮಾಡಿರಿ. ಕೆ ಸಿ 0 ಎ ಪವರ್ ಕೆ ಇಂಟು ಎ ಅಂದರೆ ಏನಾಗುತ್ತೆ? ಸಿಂಪಲ್ ಥಿಂಗ್, ಎ ಪವರ್ ಕೆ ಇಂಟು ಎ ಅಂದ್ರೇನು? ಬೇಸಸ್ ಸೇಮ್ ಇದೆ, ಅದಕ್ಕೆ ಪವರ್ಸ್ನ ಆ್ಯಡ್ ಮಾಡ್ತೀವಿ. ಸೊ ಏನಾಯ್ತಿದು? ಎ ಪವರ್ ಕೆ ಪ್ಲಸ್ 1. ಗಾಟ್ ಇಟ್? ಗಾಟ್ ಇಟ್? ಎಸ್. ಪ್ಲಸ್ ಮತ್ತೆ ಎ ಮಲ್ಟಿಪ್ಲೈ ಮಾಡಿರಿ. ಏನಿದೆ ಅಲ್ಲಿ ನೋಡಿರಿ, ಬೇಸು ಕೆ ಮೈನಸ್ 1 ಇದೆ. ಎ ಮಲ್ಟಿಪ್ಲೈ ಮಾಡಿದ್ರೆ ಪವರ್ 1 ಮೈನಸ್ 1 ಪ್ಲಸ್ 1 ಬೇಸ್ ಸೇಮ್ ಇದೆ, ಪವರ್ಸ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 1 ಮೈನಸ್ 1 0. ಸೊ ಎ ಪವರ್ ಕೆ ಆಗುತ್ತೆ. ಉಳಿದಿರೋ ಥಿಂಗ್ಸ್ ಹಂಗೆ ಬರೀರಿ. ಎ ಪವರ್ ಕೆ ಇಂಟು ಬಿ ಪ್ಲಸ್ ಕೆ ಸಿ 2 ಎ ಪವರ್ ಕೆ ಮೈನಸ್ 2 ಇಂಟು ಎ ಅಂದರೆ ಏನಾಗುತ್ತೆ? ಇಲ್ಲಿ ಪವರ್ 1 ಇದೆ, ಕೆ ಮೈನಸ್ 2 ಪ್ಲಸ್ 1. ಹೌದಾ? ನೋಡಿರಿ, ಎ ಪವರ್ ಕೆ ಮೈನಸ್ 2 ಇಂಟು ಎ ಪವರ್ 1 ಇದೆ. ಬೇಸಸ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. ಸೊ ಕೆ ಮೈನಸ್ 2 ಪ್ಲಸ್ 1 ಅಂದರೆ ಏನಾಗುತ್ತೆ? ಕೆ ಮೈನಸ್ 1 ಆಗುತ್ತೆ. ಸೊ ಎ ಪವರ್ ಕೆ ಮೈನಸ್ 1 ಬಿ ಸ್ಕ್ವಯರ್ ಪ್ಲಸ್ ಸೋ ಆನ್ ಪ್ಲಸ್ ಕೆ ಸಿ ಕೆ ಎ ಇಂಟು ಬಿ ಪವರ್ ಕೆ. ಇದೇನಾಯಿತು? ಎ ಇಂದ ಎಲ್ಲ ಮಲ್ಟಿಪ್ಲಿಕೇಶನ್ ಆಯಿತು. ನೆಕ್ಸ್ಟ್ ಬರೀರಿ ಬಿ ಇಂಟು ದಟ್ ಈಸ್ ಕೆ ಸಿ 0 ಎ ಪವರ್ ಕೆ ಇಂಟು ಬಿ ಆಯಿತು. ಕೆ ಸಿ 1 ಎ ಪವರ್ ಕೆ ಮೈನಸ್ 1 ಇಂಟು ಬಿ ಬಿ ಸ್ಕ್ವಯರ್ ಪ್ಲಸ್ ಕೆ ಸಿ 2 ಎ ಪವರ್ ಕೆ ಮೈನಸ್ 2 ಬಿ ಸ್ಕ್ವಯರ್ ಇಂಟು ಬಿ ಏನಾಗುತ್ತೆ? ಬಿ ಕ್ಯೂಬ್ ಪ್ಲಸ್ ಸೋ ಆನ್ ಪ್ಲಸ್ ಕೆ ಸಿ ಕೆ ಬಿ ಪವರ್ ಕೆ ಇಂಟು ಬಿ. ವೆರಿ ಸಿಂಪಲ್. ಅಗೇನ್ ಬಿ ಪವರ್ ಕೆ ಇಂಟು ಬಿ ಅಂದರೆ ಏನಾಗುತ್ತೆ? ಬೇಸಸ್ ಸೇಮ್ ಇದೆ, ಪವರ್ಸ್ ಕ್ಯಾನ್ ಬಿ ಆಡೆಡ್, ಕೆ ಪ್ಲಸ್ 1. ದೇರ್ ಫಾರ್ ಬಿ ಪವರ್ ಕೆ ಪ್ಲಸ್ 1. ಇಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಎನ್ ಸಿ 0 ಈಗ ತಾನು ಹೇಳಿದ್ದೆ, ಎನ್ ಸಿ 0 ಎನ್ ಸಿ ಎನ್ ವ್ಯಾಲ್ಯೂ ಏನಾಗುತ್ತೆ? 1. ರೈಟ್. ದೇರ್ ಫಾರ್ ವಾಟ್ ಕ್ಯಾನ್ ಯು ರೈಟ್? ಎ ಪವರ್ ಕೆ ಪ್ಲಸ್ 1 ಆ್ಯಸ್ ಇಟ್ ಈಸ್, ಆ್ಯಂಡ್ ಲಾಸ್ಟ್ ಟರ್ಮ್ ಕೂಡ ಬಿ ಪವರ್ ಕೆ ಪ್ಲಸ್ 1 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಯು ಅಬ್ಸರ್ವ್, ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಈ ಟರ್ಮಲ್ಲಿ ಏನಿದೆ? ಎ ಪವರ್ ಕೆ ಇಂಟು ಬಿ ಇಲ್ಲೂ ಕೂಡ ಇದೆಯಾ? ಸೊ ಎ ಪವರ್ ಕೆ ಇಂಟು ಬಿನ ಕಾಮನ್ ತೆಗಿಯೋಣ. ಹೌದಾ? ಪ್ಲಸ್ ಕಾಮನ್ ತೆಗೆದ್ರೆ ಏನು ಉಳಿತು? ಕೆ ಸಿ 1 ಪ್ಲಸ್ ಕೆ ಸಿ 0 ಇಂಟು ಎ ಪವರ್ ಕೆ ಇಂಟು ಬಿ. ಗಾಟ್ ಇಟ್? ಸಿ ಮತ್ತೆ ಮಲ್ಟಿಪ್ಲೈ ಮಾಡಿರಿ. ಕೆ ಸಿ 1 ಇಂಟು ಎ ಪವರ್ ಕೆ ಇಂಟು ಬಿ ಇಲ್ಲ ಐತೆ, ಪ್ಲಸ್ ಕೆ ಸಿ 0 ಇಂಟು ಎ ಪವರ್ ಕೆ ಇಂಟು ಬಿ ಐತೆ. ಸೊ ಕಾಮನ್ ತೆಗೆದಿರೋದು ಕರೆಕ್ಟ್ ಇದೆ. ನೆಕ್ಸ್ಟ್ ಟರ್ಮಲ್ಲಿ ನೋಡ್ರಿ, ರೈಟ್, ಕಾಮನ್ ಇದೆ, ಅದನ್ನು ಕಾಮನ್ ಹೊರಗೆ ತೆಗೆದ್ರೆ ಉಳಿದಿರೋದು ಬರೀರಿ. ಕೆ ಸಿ 2 ಪ್ಲಸ್ ಕೆ ಸಿ 1 ಇಂಟು ಎ ಪವರ್ ಕೆ ಮೈನಸ್ 1 ಬಿ ಸ್ಕ್ವಯರ್ ಪ್ಲಸ್ ಸೋ ಆನ್ ಪ್ಲಸ್ ಕೆ ಸಿ ಕೆ ಎನ್ ಸಿ ಎನ್ ವ್ಯಾಲ್ಯೂ ಆಲ್ವೇಸ್ 1. ಸೊ ಇಲ್ಲಿ ಏನಿರೋ ಜಾಗದಲ್ಲಿ ಕೆ ಇದೆ ಅಷ್ಟೇ, ಬಿ ಪವರ್ ಕೆ ಪ್ಲಸ್ 1. ಗಾಟ್ ಇಟ್? ಈಸ್ ಈಕ್ವಲ್ ಟು ಎ ಪವರ್ ಕೆ ಪ್ಲಸ್ 1 ಪ್ಲಸ್ ಇಲ್ಲೇನು ಬರೀತೀರಾ? ವೆರಿ ಸಿಂಪಲ್ ಥಿಂಗ್, ನಿಮಗೆ ಗೊತ್ತಿರಬೇಕು ಒಂದು ಫಾರ್ಮುಲಾ, ಕಾಂಬಿನೇಷನ್ಸಲ್ಲಿ ಕಲ್ತಿರ್ತೀರಾ. ಎನ್ ಸಿ ಆರ್ ಪ್ಲಸ್ ಎನ್ ಸಿ ಆರ್ ಮೈನಸ್ 1 ಈಸ್ ಈಕ್ವಲ್ ಟು ಎನ್ ಪ್ಲಸ್ 1 ಸಿ ಆರ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಅಲ್ಲಿಗೂ ನಿಮಗೆ ಓಕೆ ಲೀವ್ ಇಟ್. ಕಾಂಬಿನೇಷನ್ಸಲ್ಲಿ ಕಲ್ತಿದ್ದಿರೋದು. ಓಕೆ, ದಿಸ್ ಫಾರ್ಮುಲಾ ಎನ್ ಸಿ ಆರ್, ಎನ್ ಇರೋ ಜಾಗದಲ್ಲಿ ಇಲ್ಲೇನಿದೆ? ಕೆ ವ್ಯಾಲ್ಯೂ. ಕೆ ಸಿ ಆರ್ ಇರೋ ಜಾಗದಲ್ಲಿ 1, ಎನ್ ಇರೋ ಜಾಗದಲ್ಲಿ ಕೆ, ಸಿ ಆರ್ ಇರೋ ಜಾಗದಲ್ಲಿ 1 ಮೈನಸ್ 1 ಈಸ್ ಈಕ್ವಲ್ ಟು ಏನು ಬರಬೇಕು? ಎನ್ ಪ್ಲಸ್ 1 ಅಂದರೆ ಕೆ ಪ್ಲಸ್ 1, ಸಿ ಆರ್ ವ್ಯಾಲ್ಯೂದಲ್ಲಿ ಏನಿದೆ? 1. ಹೌದಾ? ಸೊ ಕೆ ಪ್ಲಸ್ 1 ಮೈನಸ್ 1 ಅಂದರೆ ಏನಾಯಿತು? 0 ತಾನೆ. ಸೊ ಕೆ ಪ್ಲಸ್ 1 ಕೆ ಸಿ 1 ಪ್ಲಸ್ ಕೆ ಸಿ 0 ನಾನೇನು ಬರಿಬೋದು? ಕೆ ಪ್ಲಸ್ 1 ಸಿ 1 ಬರಿಬೋದು. ಹೌದಾ? ಕೆ ಪ್ಲಸ್ 1 ಸಿ 1 ಇಂಟು ಉಳಿದಿರೋದು ಆ್ಯಸ್ ಇಟ್ ಈಸ್ ಬರೀರಿ, ಪ್ಲಸ್ ಕೆ ಸಿ 2 ಕೆ ಸಿ 1 ಕೂಡ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿರಿ. ಇದನ್ನೇ ನೋಡಿರಿ, ಎನ್ ಸಿ ಆರ್ ಪ್ಲಸ್ ಎನ್ ಸಿ ಆರ್ ಮೈನಸ್ 1. ಕರೆಕ್ಟಾ? ಕೆ ಸಿ 2 ಪ್ಲಸ್ ಕೆ ಸಿ 2 ಮೈನಸ್ 1 ಈಸ್ ಈಕ್ವಲ್ ಟು ಎನ್ ಪ್ಲಸ್ 1 ಬರಬೇಕು, ಎನ್ ಇರೋ ಜಾಗದಲ್ಲಿ ಕೆ ಪ್ಲಸ್ 1 ಸಿ ಆರ್ ಬರಬೇಕು, ಕೆ ಪ್ಲಸ್ 1 ಸಿ ಆರ್ ಅಂದರೆ 2. ಸೊ ವಾಟ್ ಇಸ್ ದಿಸ್? ಕೆ ಸಿ 2 ಪ್ಲಸ್ ಕೆ ಸಿ 2 ಮೈನಸ್ 1 ಅಂದರೆ ಕೆ ಸಿ 1 ಈಸ್ ಈಕ್ವಲ್ ಟು ಕೆ ಪ್ಲಸ್ 1 ಸಿ 2. ದಟ್ಸ್ ಇಟ್. ಸೊ ಇದ್ರ ಬದಲಿಯಾಗಿ ಇದನ್ನು ಬರಿಬೋದು. ರೈಟ್ ಡೌನ್.
ಕೆ ಪ್ಲಸ್ 1 ಸಿ 2 ಇಂಟು ಎ ಪವರ್ ಕೆ ಮೈನಸ್ 2 ಬಿ ಸ್ಕ್ವೇರ್ ಪ್ಲಸ್ ಸೋ ಆನ್ ಲಾಸ್ಟ್ ಟರ್ಮ್ ಬರೀರಿ ಬಿ ಪವರ್ ಕೆ ಪ್ಲಸ್ 1. ಈ ಟರ್ಮ್ಸ್ ಏನಿದೆಯಲ್ಲ ಈ ಟರ್ಮ್ಸು ಇವು ಪ್ರೀವಿಯಸ್ ಟರ್ಮ್ಸು ಮತ್ತು ನೆಕ್ಸ್ಟ್ ಟರ್ಮ್ಸಲ್ಲಿ ಎಲ್ಲೆಲ್ಲೋ ಕಾಮನ್ ಬರ್ತಿರುತ್ತೆ. ಸೊ ದೀಸ್ ಆರ್ ನಾಟ್ ರಿಕ್ವೈರ್ಡ್, ಜಸ್ಟ್ ದಿಸ್ ಮಚ್. ಸಿ ಅಬ್ಸರ್ವ್ ದಿಸ್ ಒನ್ ಆ್ಯಂಡ್ ವಾಟ್ ವಿ ವಾಂಟೆಡ್ ಎ ಪವರ್ ಕೆ ಪ್ಲಸ್ 1 ಬೇಕಿತ್ತು ತಾನೆ, ಅದನ್ನು ಮತ್ತು ಇದನ್ನು ಅಬ್ಸರ್ವ್ ಮಾಡಿರಿ, ಎರಡು ಸೇಮ್ ಬಂದಿದೆ, ರೈಟ್. ದೇರ್ ಫೋರ್ ಏನಂತ ಬರೀಬೇಕು, ಪಿ ಆಫ್ ಕೆ ಪ್ಲಸ್ 1 ಈಸ್ ಟ್ರೂ. ಇದು ಟ್ರೂ ಯಾವಾಗ ಆಯಿತು, ವೆನ್ ಎವರ್ ಪಿ ಆಫ್ ಕೆ ಈಸ್ ಟ್ರೂ. ಹೌದು ತಾನೆ, ಪಿ ಆಫ್ ಕೆ ಈಸ್ ಟ್ರೂನ ನಾವು ಯೂಸ್ ಮಾಡಿದ್ದೀವಿ, ಅದಕ್ಕೆ ಅದು ಟ್ರೂ ಇದ್ದಾಗ ಪಿ ಆಫ್ ಕೆ ಟ್ರೂ, ಪಿ ಆಫ್ ಕೆ ಪ್ಲಸ್ 1 ಈಸ್ ಟ್ರೂ, ರೈಟ್. ದೇರ್ ಫೋರ್ ಅಟ್ ದ ಎಂಡ್ ವಾಟ್ ಕ್ಯಾನ್ ಯು ಕನ್ಕ್ಲೂಡ್, ದೇರ್ ಫೋರ್ ಬರಿಬೇಕು, ಬೈ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್, by principle of mathematical induction, P of n is true. P of n ಏನಾಗುತ್ತೆ, ಟ್ರೂ ಆಗುತ್ತೆ ಪ್ರತಿಯೊಂದು ಪಾಸಿಟಿವ್ ಇಂಟೀಜರ್ ಅಥವಾ ಫಾರ್ ಆಲ್, P of n is true for all n belongs to natural numbers ಅಥವಾ ಪಾಸಿಟಿವ್ ಇಂಟೀಜರ್ಸ್ ಅಂತಲೂ ಬರಿಬೋದು. ಪಾಸಿಟಿವ್ ಇಂಟೀಜರ್ಸ್ ಇಸ್ ನಥಿಂಗ್ ಬಟ್ ಅಗೇನ್ ನ್ಯಾಚುರಲ್ ನಂಬರ್ಸ್ ಓನ್ಲಿ, ರೈಟ್. ಸೊ ನಾಟ್ ಎನ್ ಇಶ್ಯೂ. ದಿಸ್ ಈಸ್ ವಾಟ್ ಈಸ್ ಬೈನಾಮಿಯಲ್ ಥಿಯರಮ್. ಇಲ್ಲಿ ಆಲ್ಮೋಸ್ಟ್ ಯಾವ ಸ್ಟೆಪ್ಪಲ್ಲೂ ಡೌಟ್ ಇರಲಿಕ್ಕಿಲ್ಲ, ಬಟ್ ಸ್ಟಿಲ್ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್ ಯು ಕ್ಯಾನ್ ಫೀಲ್ ಫ್ರೀ ಟು ಕಾಮೆಂಟ್ ಡೌನ್. ಜಸ್ಟ್ ಆಸ್ ಐ ಆಲ್ವೇಸ್ ಸೇ, ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇನೆ ನನ್ನ ಫ್ರೀ ಶೆಡ್ಯೂಲಲ್ಲಿ ಅವನ್ನ ಆನ್ಸರ್ ಮಾಡಲಿಕ್ಕೆ. ಸೊ ಇದೇನಾಯಿತು, ನಿಮ್ಮ ಥಿಯರಮ್ ಆಯಿತು. ಈ ಥಿಯರಮಲ್ಲಿ ಕೆಲವೊಂದು ಅಬ್ಸರ್ವೇಷನ್ಸ್ ಇದೆ, ಆ ಅಬ್ಸರ್ವೇಷನ್ಸ್ ಸ್ವಲ್ಪ ಹಂಗೆ ನೋಡ್ಕೊಂಡ್ಬಿಡ್ರಿ. ವಾಟ್ ಕ್ಯಾನ್ ಯು ಅಬ್ಸರ್ವ್ ಇನ್ ದಿಸ್ ಥಿಯರಮ್, ವಾಟ್ ಈಸ್ ದಿ ಥಿಂಗ್ ದಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಸ್ಟೇಟ್ಮೆಂಟಲ್ಲಿ ಕ್ಲೀನಾಗಿ ನೋಡಿದ್ರೆ ಏನು ಗೊತ್ತಾಗುತ್ತೆ, ಅಬ್ಸರ್ವೇಷನ್ಸ್ ಏನೇನು ಬರೀಬೋದು ನಾವು ಆ್ಯಕ್ಚುಲಾಗಿ ಅಂತ ಅಂದರೆ, ಅಬ್ಸರ್ವೇಷನ್ಸ್ ಏನು ಕ್ಲೀನಾಗಿ ನೋಡ್ರಿ. ಎಷ್ಟು ಇಂಡೆಕ್ಸ್ ಇರುತ್ತೋ ನಂಬರ್ ಆಫ್ ಟರ್ಮ್ಸು ಅದಕ್ಕಿಂತ ಒಂದು ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಷ್ಟು ಹೆವಿ ಲೆವೆಲ್ ನಿಮಗೆ ಗೊತ್ತಾಗೋದಿಲ್ಲ ಅಂದರೆ ಇಲ್ಲಿ ನೋಡ್ರಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರಲ್ಲಿ ಇಂಡೆಕ್ಸ್ ಏನಿದೆ 2, ನಂಬರ್ ಆಫ್ ಟರ್ಮ್ಸ್ 1 2 3, ಇಂಡೆಕ್ಸ್ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಜಾಸ್ತಿ. ಇಲ್ಲಿ ನೋಡ್ರಿ ಕ್ಯೂಬ್ ಇದೆ 1 2 3 4 ಇದೆ. ಫೋರ್ತ್ ಪವರಿಗೆ ಎಷ್ಟಿರುತ್ತೆ, 5 ಟರ್ಮ್ಸ್ ಇರುತ್ತೆ. ಪವರ್ 5 ಇದ್ದರೆ ಟರ್ಮ್ಸ್ ಎಷ್ಟಿರುತ್ತೆ, 6 ಟರ್ಮ್ಸ್. ಗಾಟ್ ಇಟ್. ಸೊ ಪವರ್ ಎನ್ ಇದ್ದರೆ ಎನ್ ಪ್ಲಸ್ 1 ಟರ್ಮ್ಸ್ ಇರುತ್ತೆ, ರೈಟ್. ಸೊ ಎಷ್ಟು ಪವರ್ ಇದೆಯೋ ಅದಕ್ಕಿಂತ ಒಂದು ಜಾಸ್ತಿ ಟರ್ಮ್ ಇರುತ್ತೆ, ಅದು ನೀಟಾಗಿ ಅಬ್ಸರ್ವ್ ಮಾಡಿದ್ದೀರಾ. ನೆಕ್ಸ್ಟು ಎದ ಪವರ್, ಆಸ್ ಐ ಟೋಲ್ಡ್ ಯು, ದ ಪವರ್ಸ್ ಆಫ್ ಎ ಗೋಸ್ ಆನ್ ಡಿಕ್ರೀಸಿಂಗ್ ಆ್ಯಂಡ್ ದ ಪವರ್ಸ್ ಆಫ್ ಬಿ ಗೋಸ್ ಆನ್ ಇನ್ಕ್ರೀಸಿಂಗ್. ಓಕೆ, ಇದೊಂದು. ನೆಕ್ಸ್ಟು ಇಲ್ಲಿ ಏನು ಕೋಎಫಿಷಿಯಂಟ್ಸ್ ನೀವು ನೋಡ್ತಿರಲ್ಲ, NC0 NC1 NC2 NCn, ಇನ್ನೇನೋ ಮಿಡ್ಲಲ್ಲಿ ಯಾವುದೇ ಕೋಎಫಿಷಿಯಂಟ್ಸ್ ಬರಲಿ, ಇವನ್ನ ನೀವು ಏನಂತ ಕರಿತೀರಾ, ಬೈನಾಮಿಯಲ್ ಕೋಎಫಿಷಿಯಂಟ್ಸ್. ಓಕೆ, ಯು ಶುಡ್ ಅಂಡರ್ಸ್ಟ್ಯಾಂಡ್. ಸೊ NCR ಫಾರ್ಮಲ್ಲಿ ಇರುವಂಥ ಎಲ್ಲ ಕೋಎಫಿಷಿಯಂಟ್ಸ್ನ ನೀವು ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ಅಂತ ಕರಿತೀರಾ. ಗಾಟ್ ಇಟ್. ದಿಸ್ ಇಸ್ ಒನ್ ಥಿಂಗ್. ನೆಕ್ಸ್ಟು ಅಟ್ ಎನಿ ಸ್ಟೇಜ್ ಯು ಗೋ, ದ ಸಮ್ ಆಫ್ ದಿ ಎ ಮತ್ತು ಬಿ ಏನಿದೆಯಲ್ಲ ಅದರದ್ದು ಪವರ್ನ ನಾನು ಸಮ್ ಮಾಡಿದ್ರೆ ನನಗೆ ಇಲ್ಲಿರೋ ಇಂಡೆಕ್ಸೇ ಬರುತ್ತೆ. ಸಿ, ಎ ಪವರ್ ಎನ್ ಬಂತು, ಎ ಪವರ್ n-1 ಬಿ, n-1 ಪ್ಲಸ್ 1 ಏನಾಯಿತು, ಎನ್. ಸಮ್ ಆಫ್ ದಿ ಪವರ್ಸ್. ಓಕೆ, ಇಲ್ಲಿ ಬೇಸಸ್ ಸೇಮ್ ಇದೆ ಅಥವಾ ಬೇಸಸ್ ಡಿಫ್ರೆಂಟ್ ಇದೆ ಅನ್ನೋ ಕಾನ್ಸೆಪ್ಟ್ ಬರೋದಿಲ್ಲ. ಜಸ್ಟ್ ದ ಅಬ್ಸರ್ವೇಷನ್ ಇಸ್ ದಟ್ ದ ಪವರ್ಸ್ ಆಫ್ ಎ ಆ್ಯಂಡ್ ಬಿ ನಾವು ಆ್ಯಡ್ ಮಾಡಿದ್ರೆ ಆ ಇಂಡೆಕ್ಸ್ ಏನಿದೆಯಲ್ಲ ಫಾರ್ಮಲ್ಲಿ ಅದು ಬರುತ್ತೆ. ಗಾಟ್ ಇಟ್. ದಿಸ್ ಈಸ್ ಒನ್ ಮೋರ್ ಅಬ್ಸರ್ವೇಷನ್. ದೆನ್ ದೆರ್ ಈಸ್ ಒನ್ ಮೋರ್ ಸ್ಮಾಲ್ ನೋಟೇಷನ್ ದಟ್ ವಿ ಯೂಸ್ ಫಾರ್ ದಿಸ್ ಒನ್. ಇದು ಅದನ್ನು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಅದನ್ನು. ಸಿ, ಎ ಪ್ಲಸ್ ಬಿ ಹೋಲ್ ಪವರ್ ಎನ್ ಅಂತ ಏನಿದೆಯಲ್ಲ ಅದನ್ನು ಟೋಟಲ್ ಈ ಥರ ಫಾರ್ಮುಲಾ ಇಷ್ಟೊಂದು ಬರೆಯೋದಕ್ಕಿಂತ ಬೆಟರ್ ಆಗಿ ಸಮೇಷನ್ ಸಿಂಬಲ್ ಹಾಕಿ ಜನರಲ್ ಫಾರ್ಮಲ್ಲಿ ಏನು ಬರಿಬೋದು, NCK ಎ ಪವರ್ ಎನ್ ಮೈನಸ್ ಕೆ ಬಿ ಪವರ್ ಕೆ. ಕೆ ಈಸ್ ಈಕ್ವಲ್ ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 0 to n. ಬರಿಬೋದಾ? ಥಿಂಕ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು, ವಿಡಿಯೋ ಪಾಸ್ ಮಾಡಿಬಿಟ್ಟು. ಇಟ್ ಈಸ್ ಪಾಸಿಬಲ್ ಟು ರೈಟ್ ಲೈಕ್ ದಿಸ್. ವೈ? ಬಿಕಾಸ್ ಸಿ, ಎಲ್ಲೇ ನೋಡಿ ನೀವು NC1 ಎ ಪವರ್ n-1 B1, NC2 ಎ ಪವರ್ n-2 B2. ಸಪೋಸ್ ನಾನು ನಿಮಗೆ ಮಿಡಲಲ್ಲಿ ಯಾವುದೋ ಒಂದು ಟರ್ಮ್ ಕೇಳ್ತೀನಿ, NC10 ಐತೆ, ಮುಂದೆ ನೀವೇ ಹೇಳ್ರಿ ಎ ಪವರ್ ಏನಿದೆ ಬಿ ಪವರ್ ಏನಿದೆ ಅಂದರೆ ಡೆಫಿನೆಟ್ಲಿ ನೀವು ಥಿಯರಮ್ನ ಅಬ್ಸರ್ವ್ ಮಾಡಿಬಿಟ್ಟು ಏನು ಹೇಳ್ತೀರಾ, n-10 ಇದೆ ಆ್ಯಂಡ್ ಬಿ ಪವರ್ 10 ಇದೆ ಅಂತ. ಹೌದಾ? ಇದು ಎ ಪವರ್ 10. 100 ಕೇಳಿದ್ರೆ 100, 1000 ಕೇಳಿದ್ರೆ 1000. ಯು ಕ್ಯಾನ್ ಈಸಿಲಿ ಟೆಲ್ ದಟ್. ಎಸ್. ಸೊ ಸಿಮಿಲರ್ಲಿ ಅಲ್ಲಿ ಕೆ ಇದ್ರೆ ಏನಾಗುತ್ತೆ,
ಕೆ ಇದ್ರೆ ಏನಾಗುತ್ತೆ ಎನ್ ಮೈನಸ್ ಕೆ ಆಗುತ್ತೆ, ಬಿ ಪವರ್ ಕೆ ಆಗುತ್ತೆ ಅಷ್ಟೇ. ಅದೇ ಜನರಲ್ ಫಾರ್ಮ್ ಬರ್ತಿದ್ದೀವಿ ರೈಟ್. ಆ್ಯಂಡ್ ಸಮೇಷನ್ ಸಿಂಬಲ್ ಅಂದರೆ ಅರ್ಥ ಏನು, ಎಲ್ಲ ಪ್ಲಸ್ ಪ್ಲಸ್ ಏನಿದೆಯಲ್ಲ ಅವನ್ನೆಲ್ಲ ಸೇರಿಸಿ ಈ ಸಿಂಬಲ್ ಏನಕ್ಕೆ ಯೂಸ್ ಆಗುತ್ತೆ, ಸಮೇಷನ್ನ ಕಂಬೈನ್ ಮಾಡಿ ಒಂದು ಕಡೆ ಬರೆಯೋಕ್ಕೆ. ಪ್ಲಸ್ ಕೆ ವ್ಯಾಲ್ಯೂಸ್ ಎಲ್ಲಿಂದ ಚೇಂಜಸ್ ಆಗುತ್ತೆ, ಕೆ ಇಸ್ ಈಕ್ವಲ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿರಿ ಫಸ್ಟ್ ಟರ್ಮ್ ಸಿಗುತ್ತೆ, ಕೆ ಇಸ್ ಈಕ್ವಲ್ ಟು 1 ಹಾಕಿರಿ ಸೆಕೆಂಡು, ಥರ್ಡು, ಎನ್ ಹಾಕಿದರೆ ಎನ್ ಪ್ಲಸ್ 1th ಟರ್ಮ್ ರೈಟ್. ಸೊ ದಿಸ್ ಈಸ್ ದಿ ಜನರಲೈಸ್ಡ್ ನೋಟೇಷನ್ ಫಾರ್ ಯೂಸ್ಡ್ ಫಾರ್ ಬೈನಾಮಿಯಲ್ ಥಿಯರಮ್. ಓಕೆ, ಇದು ಚೂರು ನಿಮಗೆ ಅರ್ಥ ಆಗಬೇಕಾಗಿದೆ. ನೆಕ್ಸ್ಟ್ ದೇರ್ ಆರ್ ಸರ್ಟನ್ ಸ್ಪೆಷಲ್ ಕೇಸಸ್ ವಿಚ್ ಯು ಮಸ್ಟ್ ರಿಮೆಂಬರ್. ಸೊ ಅದನ್ನು ಒಂದು ಸ್ವಲ್ಪ ತಿಳ್ಕೊಂಬಿಡ್ರಿ, ಸ್ಪೆಷಲ್ ಕೇಸಸ್ ಹೇಗೆ ಬರುತ್ತೆ ಅನ್ನೋದು. ಗಾಟ್ ಇಟ್. ಸಿ ಫಸ್ಟ್ ಆಫ್ ಆಲ್ ನಮಗೇನು ಗೊತ್ತಿದೆ ಥಿಯರಮ್ ಸ್ಟೇಟ್ಮೆಂಟಿಂದ, ಎ ಪ್ಲಸ್ ಬಿ ಹೋಲ್ ಪವರ್ ಎನ್ ಇಸ್ ಈಕ್ವಲ್ ಟು ಎನ್ ಸಿ 0 ಎ ಪವರ್ ಎನ್ ಪ್ಲಸ್ ಎನ್ ಸಿ 1 ಎ ಪವರ್ ಎನ್ ಮೈನಸ್ 1 ಬಿ ಪವರ್ 1 ಪ್ಲಸ್ ಎನ್ ಸಿ 2 ಎ ಪವರ್ ಎನ್ ಮೈನಸ್ 2 ಬಿ ಸ್ಕ್ವೇರ್ ಪ್ಲಸ್ ಸೋ ಆನ್ ಪ್ಲಸ್ ಎನ್ ಸಿ ಎನ್ ಬಿ ಪವರ್ ಎನ್. ಓಕೆ, ದಿಸ್ ಇಸ್ ಎನ್ ಸಿ ಎನ್ ಬಿ ಪವರ್ ಎನ್ ಇದೆ. ಓಕೆ, ಇದೇನು ಥಿಯರಮಿನ ಸ್ಟೇಟ್ಮೆಂಟು. ಇದರಿಂದ ಸ್ವಲ್ಪ ಸ್ಪೆಷಲ್ ಕೇಸಸ್ನ ನಾನು ಬರಿಬೇಕು ಅಂದರೆ, ಎ ಇರೋ ಜಾಗದಲ್ಲಿ ಫಸ್ಟ್ ಕೇಸ್ ಏನು, ಪುಟ್ ಎ ಇಸ್ ಈಕ್ವಲ್ ಟು ಎಕ್ಸ್, ಬಿ ಇಸ್ ಈಕ್ವಲ್ ಟು ವೈ. ಅವಾಗ ಏನು ಸಿಗುತ್ತೆ ನನಗೆ, ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ ಎನ್ ಇಸ್ ಈಕ್ವಲ್ ಟು ಎನ್ ಸಿ 0 ಎ ಇರೋ ಜಾಗದಲ್ಲಿ ಎಕ್ಸ್ ಇದೆ, ಸೊ ಎಕ್ಸ್ ಪವರ್ ಎನ್ ಸಿ 1 ಎಕ್ಸ್ ಪವರ್ ಎನ್ ಮೈನಸ್ 1, ಬಿ ಇರೋ ಜಾಗದಲ್ಲಿ ವೈ ಇದೆ, ಎನ್ ಸಿ 2 ಎಕ್ಸ್ ಪವರ್ ಎನ್ ಮೈನಸ್ 2, ಬಿ ಸ್ಕ್ವೇರ್ ಮೀನ್ಸ್ ವೈ ಸ್ಕ್ವೇರ್ ಪ್ಲಸ್ ಸೋ ಆನ್ ಪ್ಲಸ್ ಎನ್ ಸಿ ಎನ್ ಬಿ ಪವರ್ ಎನ್ ಅಂದರೆ ವೈ ಪವರ್ ಎನ್. ಗಾಟ್ ಇಟ್. ನಾವು ಸೆಕೆಂಡ್ ಕೇಸಲ್ಲಿ ನಾನೇನು ಮಾಡ್ಬೋದು, ರೀಪ್ಲೇಸ್ ವೈ ವಿತ್ ಮೈನಸ್ ವೈ ಹಾಕಿದರೆ ಏನಾಗುತ್ತೆ, ಎಕ್ಸ್ ಮೈನಸ್ ವೈ ಹೋಲ್ ಪವರ್ ಎನ್ ಇಸ್ ಈಕ್ವಲ್ ಟು ಎನ್ ಸಿ 0 ಎಕ್ಸ್ ಪವರ್ ಎನ್ ಪ್ಲಸ್ ಎನ್ ಸಿ 1 ಎಕ್ಸ್ ಪವರ್ ಎನ್ ಮೈನಸ್ 1 ವೈ ಈಸ್ ರೀಪ್ಲೇಸ್ಡ್ ವಿತ್ ಮೈನಸ್ ವೈ ಪ್ಲಸ್ ಎನ್ ಸಿ 2 ಎಕ್ಸ್ ಪವರ್ ಎನ್ ಮೈನಸ್ 2 ವೈ ಈಸ್ ರೀಪ್ಲೇಸ್ಡ್ ವಿತ್ ಮೈನಸ್ ವೈ ರೈಟ್, ಪ್ಲಸ್ ಸೋ ಆನ್ ಪ್ಲಸ್ ಎನ್ ಸಿ ಎನ್ ವೈ ಈಸ್ ರೀಪ್ಲೇಸ್ಡ್ ವಿತ್ ಮೈನಸ್ ವೈ ಹೋಲ್ ಪವರ್ ಎನ್. ಕರೆಕ್ಟಾ? ಇಲ್ಲಿ ಏನು ಮಾಡಿದ್ವಿ, ವೈನ ರೀಪ್ಲೇಸ್ ಮಾಡಿದ್ವಿ. ನಾವು ಸಿ ಮೈನಸ್ ವೈ ಅಂದರೆ ಇದು ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಅಲ್ಲಿಗೆ ಟರ್ಮ್ ಏನಾಯಿತು, ಎನ್ ಸಿ 0 ಎಕ್ಸ್ ಪವರ್ ಎನ್ ಮೈನಸ್ ಎನ್ ಸಿ 1 ಎಕ್ಸ್ ಪವರ್ ಎನ್ ಮೈನಸ್ 1 ಇಂಟು ವೈ ಪ್ಲಸ್ ವೈ ಮೈನಸ್ ಸ್ಕ್ವೇರ್ ಅಂದರೆ ಪ್ಲಸ್ ಆಗುತ್ತೆ. ದೇರ್ ಫೋರ್ ಎನ್ ಸಿ 2 ಎಕ್ಸ್ ಪವರ್ ಎನ್ ಮೈನಸ್ 2 ವೈ ಸ್ಕ್ವೇರ್. ನೆಕ್ಸ್ಟ್ ವೈ ಕ್ಯೂಬ್ ಬರುತ್ತೆ ತಾನೆ, ಮೈನಸ್ ವೈ ಹೋಲ್ ಕ್ಯೂಬ್, ಸೊ ಆಡ್ ನಂಬರ್ ಅಗೇನ್ ಮೈನಸ್. ಈ ಥರ ಪ್ಲಸ್ ಮೈನಸ್ ಏನಾಗುತ್ತೆ, ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಎನ್ ಸಿ ಎನ್ ವೈ ಪವರ್ ಎನ್, ಈ ಕಡೆ -1 ಹೋಲ್ ಪವರ್ ಎನ್. ಇದನ್ನು ಹೇಗೆ ಬರದೆ, ವೆರಿ ಸಿಂಪಲ್, ಮೈನಸ್ ವೈ ಈಸ್ ನಥಿಂಗ್ ಬಟ್ ಮೈನಸ್ ವೈ ಇಂಟು ವೈ ಹೋಲ್ ಪವರ್ ಎನ್, -1 ಇಂಟು ವೈ ಹೋಲ್ ಪವರ್ ಎನ್ ರೈಟ್. ಎ ಇಂಟು ಬಿ, ಎ ಬಿ ಹೋಲ್ ಪವರ್ ಎನ್ನ ನಾನು ಎ ಪವರ್ ಎನ್ ಬಿ ಪವರ್ ಎನ್ ಬರಿಬೋದಾ? ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ -1 ಹೋಲ್ ಪವರ್ ಎನ್ ಇಂಟು ವೈ ಪವರ್ ಎನ್. ದಟ್ಸ್ ಇಟ್. ಇದನ್ನು ಇಲ್ಲಿ ಬರ್ತಿದ್ದೀನಿ. ಗಾಟ್ ಇಟ್? ಸೊ ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದಿಸ್ ಇಸ್ ಒನ್ ಕೇಸ್. ಎಲ್ಲೇ ನೀವು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಇನ್ ಕೇಸ್ ಮೈನಸ್ ಟರ್ಮ್ ಇದೆ ಅಂದರೆ ಡೆಫಿನೆಟ್ಲಿ ಆನ್ಸರಲ್ಲಿ ಪ್ಲಸ್ ಮೈನಸ್ ಆಲ್ಟರ್ನೇಟಿವ್ ಟರ್ಮ್ಸ್ ಬರಬೇಕು ಅನ್ನೋದು ಅಬ್ಸರ್ವ್ ಮಾಡಿ ನೀಟಾಗಿ. ಗಾಟ್ ಇಟ್. ಎಸ್. ನೆಕ್ಸ್ಟು ಥರ್ಡ್ ಕೇಸ್ ಬಂದುಬಿಟ್ಟು ಏನಾಗುತ್ತೆ, ಯು ಟೇಕ್ ಎ ಇಸ್ ಈಕ್ವಲ್ ಟು 1, ಯು ಟೇಕ್ ಬಿ ಇಸ್ ಈಕ್ವಲ್ ಟು ಎಕ್ಸ್. ಸೇಮ್. ಓಕೆ, ಫಸ್ಟು ಎ ಇಸ್ ಈಕ್ವಲ್ ಟು ಎಕ್ಸ್, ಬಿ ಇಸ್ ಈಕ್ವಲ್ ಟು ವೈ, ಎ ಇಸ್ ಈಕ್ವಲ್ ಟು ಎಕ್ಸ್, ಬಿ ಇಸ್ ಈಕ್ವಲ್ ಟು ವೈ. ನಾವು ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು ಎಕ್ಸ್ ತಗೊಳ್ಳಿ. ಏನು ಬರುತ್ತೆ, 1 ಪ್ಲಸ್ ಎಕ್ಸ್ ಹೋಲ್ ಪವರ್ ಎನ್ ಇಸ್ ಈಕ್ವಲ್ ಟು ಎನ್ ಸಿ 0 ಎ ಪವರ್ ಎನ್ ಅಂದರೆ 1 ಪವರ್ ಎನ್ ಪ್ಲಸ್ ಎನ್ ಸಿ 1 ಎ ಪವರ್ ಎನ್ ಮೈನಸ್ 1 ಪವರ್ ಎನ್ ಮೈನಸ್ 1 ಬಿ ಇರೋ ಜಾಗದಲ್ಲಿ ಎಕ್ಸ್ ಇದೆ ಪ್ಲಸ್ ಎನ್ ಸಿ 2 1 ಪವರ್ ಎನ್ ಮೈನಸ್ 2 ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೋ ಆನ್ ಪ್ಲಸ್ ಎನ್ ಸಿ ಎನ್ ಬಿ ಪವರ್ ಎನ್ ಅಂದರೆ ಎಕ್ಸ್ ಪವರ್ ಎನ್. ಸೊ ಏನು ಬರುತ್ತೆ, ಎನ್ ಸಿ 0 ಪ್ಲಸ್ ಎನ್ ಸಿ 1 ಇಂಟು ಎಕ್ಸ್ ಪ್ಲಸ್ ಎನ್ ಸಿ 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೋ ಆನ್ ಪ್ಲಸ್ ಎನ್ ಸಿ ಎನ್ ಎಕ್ಸ್ ಪವರ್ ಎನ್. ಗಾಟ್ ಇಟ್. ದಿಸ್ ಇಸ್ ವೆರಿ ಈಸಿ ಥಿಂಗ್ ರೈಟ್. ಎ ಇರೋ ಜಾಗದಲ್ಲೆಲ್ಲ 1, ಬಿ ಇರೋ ಜಾಗದಲ್ಲೆಲ್ಲ ಎಕ್ಸ್ ಆಗಿದೆ. ಆ್ಯಂಡ್ 1 ಪವರ್ ಇದೆಲ್ಲ ಎಲ್ಲೋಯ್ತು, 1 ಪವರ್ ಎನಿಥಿಂಗ್, 1 ಪವರ್ ಏನೇ ಮಾಡಿದ್ರು ಕೂಡ ಅದ್ರದ್ದು ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ದೇರ್ ಫೋರ್ ಅದನ್ನು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಗಾಟ್ ಇಟ್. ಸೊ ನೆಕ್ಸ್ಟ್ ಫೋರ್ತ್ ಕೇಸ್ ಬಂದುಬಿಟ್ಟು ಇದರಲ್ಲೇ ವೆರಿ ಸಿಂಪಲ್. ಇದರಲ್ಲಿ ನೀವೇನು ಮಾಡಿರಿ, ಎಕ್ಸ್ ಇರೋ ಜಾಗದಲ್ಲೂ ಕೂಡ 1 ಹಾಕ್ರಿ. ಅವಾಗೇನಾಗುತ್ತೆ, ಮೀನ್ಸ್ ವಾಟ್, ಎ ಇಸ್ ಈಕ್ವಲ್ ಟು 1 ಆ್ಯಂಡ್ ಬಿ ಆಲ್ಸೋ ಈಕ್ವಲ್ ಟು 1. ಸಿಂಪಲ್ ಥಿಂಗ್. ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಏನಾಗುತ್ತೆ ಫಾರ್ಮುಲಾ ರೈಟ್. ದಿಸ್ ಇಸ್ ಒನ್ ಮೋರ್ ಕೇಸ್.
ಸೊ ಎ ಮತ್ತು ಬಿ ಎರಡು 1 ಹಾಕಿದರೆ ಏನಾಗುತ್ತೆ, ಎ ಪ್ಲಸ್ ಬಿ ಹೋಲ್ ಪವರ್ ಎನ್, ಹೌದಾ, ಈಸ್ ಈಕ್ವಲ್ ಟು ಎನ್ ಸಿ 0 ಎ ಪವರ್ ಎನ್ ಪ್ಲಸ್ ಎನ್ ಸಿ 1 ಎ ಪವರ್ ಎನ್ ಮೈನಸ್ 1 ಇಂಟು ಬಿ ಪ್ಲಸ್ ಎನ್ ಸಿ 2 ಎ ಪವರ್ ಎನ್ ಮೈನಸ್ 2 ಇಂಟು ಬಿ ಸ್ಕ್ವೇರ್, ಹೌದಾ. ಎಲ್ಲೆಲ್ಲಿ ಎ ಹೇಳ್ತಿದ್ದೀನಿ ಬಿ ಹೇಳ್ತಿದ್ದೀನಿ ಅಲ್ಲೆಲ್ಲ 1 ಸಬ್ಸ್ಟಿಟ್ಯೂಟ್ ಮಾಡಿರಿ, ಪ್ಲಸ್ ಸೊ ಆನ್ ಪ್ಲಸ್ ಎನ್ ಸಿ ಎನ್ ಬಿ ಪವರ್ ಎನ್ ಅಂದರೆ 1 ಪವರ್. ಸೊ ಜಸ್ಟ್ ನೌ ಐ ಟೋಲ್ಡ್ ಯು 1 ಪವರ್ ಎನಿಥಿಂಗ್ ಈಸ್ ವಾಟ್ 1 1 1. ಸೊ ಲಾಸ್ಟಿಗೆ ಉಳಿಯೋದೇನು, 1 + 1 ಎಷ್ಟು 2, 2 ಪವರ್ ಎನ್ ಇಸ್ ಈಕ್ವಲ್ ಟು ಎನ್ ಸಿ 0 ಪ್ಲಸ್ ಎನ್ ಸಿ 1 ಪ್ಲಸ್ ಎನ್ ಸಿ 2 ಪ್ಲಸ್ ಸೊ ಆನ್ ಪ್ಲಸ್ ಎನ್ ಸಿ ಎನ್, ರೈಟ್. ಇದು ನಿಮ್ಮ ಸ್ಟ್ಯಾಂಡರ್ಡ್ ರಿಸಲ್ಟು, ಸಿ ಇ ಟಿ ಲೆವೆಲಲ್ಲಿ ಯೂಸ್ ಆಗುವಂಥ ರಿಸಲ್ಟು. ಯು ಶುಡ್ ರಿಮೆಂಬರ್ ಡೈರೆಕ್ಟ್ ರಿಸಲ್ಟ್, ಓಕೆ, ದ್ಯಾಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಆ್ಯಂಡ್ ದಟ್ಸ್ ಇಟ್. ಐ ಥಿಂಕ್ ಇಷ್ಟು ಜನರಲೈಸ್ಡ್ ಫಾರ್ಮ್ಸ್ಗಳು ನಿಮಗೆ ಗೊತ್ತಿದ್ರೆ, ಇನ್ನೂ 1-2 ಕೇಸಸ್ ಇದ್ದಾವೆ. ಯು ಡೈರೆಕ್ಟ್ಲಿ ಸಿ ಇಟ್ ಇನ್ ದ ಟೆಕ್ಸ್ಟ್ ಬುಕ್. ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಇರೋ ಜಾಗದಲ್ಲಿ ಮೈನಸ್ ಎಕ್ಸ್ ಹಾಕಿರ್ತಾರೆ. ಮೈನಸ್ ಹಾಕಿದರೆ ಏನಾಗುತ್ತೆ, ಅಗೇನ್ ಸೇಮ್ ವೇ ಲೈಕ್ ದಿಸ್ ಏನಾಗುತ್ತೆ, ಪ್ಲಸ್ಸು ಮೈನಸ್ ಆಲ್ಟರ್ನೇಟಿವ್ ಸೈನ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ 1 + 1 ಹಾಕೋ ಬದಲಿ 1 - 1 ಹಾಕಿದರೆ ಏನಾಗುತ್ತೆ, 0 ಪವರ್ ಎನ್, ನಥಿಂಗ್ ಬಟ್ 0 ಇಸ್ ಈಕ್ವಲ್ ಟು ಏನು ಬರುತ್ತೆ, ಅದು 0 is equal to, suppose a is equal to 1 and b is equal to -1 ಹಾಕಿದರೆ 0 ಬರುತ್ತೆ, 1 - 1. ನೆಕ್ಸ್ಟ್ ಏನು ಬರುತ್ತೆ, NC0 ಆಲ್ಟರ್ನೇಟಿವ್ ಸೈನ್ಸ್, ದಟ್ಸ್ ಇಟ್. NC0 - NC1 ಪ್ಲಸ್ NC2 ಮೈನಸ್, ಸೊ ಪ್ಲಸ್ ಮೈನಸ್ ಮಾಡ್ಕೊತ -1 ಹೋಲ್ ಪವರ್ ಎನ್, ಲಾಸ್ಟಿಗೆ NCN. ಗಾಟ್ ಇಟ್. ದಿಸ್ ಯು ಮಸ್ಟ್ ರಿಮೆಂಬರ್ ಆ್ಯಸ್ ಎ ರಿಸಲ್ಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಡೈರೆಕ್ಟಾಗಿ ರಿಸಲ್ಟ್ ನೆನ್ಪಿಟ್ಕೊಳ್ಳಿ. ಓಕೆ, ದೀಸ್ ಆರ್ ದ ಸ್ಪೆಷಲ್ ಕೇಸಸ್. ಇದರಲ್ಲೂ ಕೂಡ ಏನಾದರೂ ಡೌಟ್ ಇದ್ದರೆ ಫೀಲ್ ಫ್ರೀ ಟು ಕಾಮೆಂಟ್ ಡೌನ್. ಓಕೆ, ಸೊ ಐ ಹೋಪ್ ಏನೂ ಡೌಟ್ ಇಲ್ಲ. ಸ್ವಲ್ಪ ಈ ಸ್ಪೆಷಲ್ ಕೇಸಸ್ನ ಕಾಂಪಿಟೇಟಿವ್ ಲೆವೆಲಲ್ಲಿ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ. ನಾಟ್ ಫಾರ್ ಬೋರ್ಡ್ ಸಿಲೆಬಸ್ ಅಷ್ಟೊಂದೇನು ಬೇಕಾಗೋದಿಲ್ಲ. ಸ್ಟಿಲ್ ಯು ಮಸ್ಟ್ ರಿಮೆಂಬರ್ ದೆಮ್ ಫಾರ್ ಕಾಂಪಿಟೇಟಿವ್ ಪರ್ಪಸ್ ಪ್ರಾಪರ್ಲಿ. ಥಿಯರಮ್ ಪ್ಲಸ್ ದೀಸ್ ಕೇಸಸ್, ರೈಟ್. In the coming lectures we will continue with the exercise problems and I'll explain everything, okay. So that's it. Just as I always say, if you have any doubt, feel free to comment down, and if you find this video very helpful for you, help your friends as well by sharing this video, okay. So that's it for today. Thank you so much. God bless you.